ಗಣ್ಯರನ್ನ ದ್ವೀಪಕ್ಕೆ ಕರೆಸಿಕೊಂಡು ರಹಸ್ಯ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದ. ಈಗ ಅರ್ಥ ಆಗಿರಬಹುದು. ನಂತರ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ಎಪ್ಸ್ಟೀನು. ಅವನ ಜೊತೆ ಮದುವೆಗೂ ಊಟ ಇತ್ತು, ತಿಥಿಗೂ ಊಟ ಇತ್ತು. ಬಿಲ್ಗೇಟ್ಸ್ ಸೇರಿದಂತೆ ಹಲವರ ಜೊತೆ ಬ್ಲಾಕ್ ಮೇಲ್ ಮಾಡಿದ್ದ. ಈ ಕುರಿತು ಹಲವಾರು ದಾಖಲೆಗಳು ಕೂಡ ರಿವೀಲ್ ಆಗಿದೆ. ಗಣ್ಯರನ್ನ ದ್ವೀಪಕ್ಕೆ ಕರೆಸಿಕೊಂಡು ರಹಸ್ಯ ವಿಡಿಯೋ ಚಿತ್ರೀಕರಣ, ನಂತರ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಎಪ್ಸ್ಟೀನು. ಬಿಲ್ಗೇಟ್ಸ್ ಸೇರಿದಂತೆ ಹಲವರ ಜೊತೆ ಇಮೇಲ್ ಸಂವಹನ ನಡೆದಿದೆ. ಈ ಕುರಿತು ಹಲವಾರು ದಾಖಲೆಗಳು ಈಗ ಬಹಿರಂಗ. ಬಿಲ್ಗೇಟ್ಸು ಜಗತ್ತಿನ ಅತಿದೊಡ್ಡ ಶ್ರೀಮಂತ. ಬಿಲ್ಗೇಟ್ಸ್ ಈ ದ್ವೀಪಕ್ಕೆ ಹೋಗಿ ಬಂದ ಇದು ನೋಡಿ, ಅಲ್ಲಿ ಹೆಂಗೆ ಆಗಿರಬಹುದು ಅನ್ನೋ ಸಂಭಾವ್ಯ ಊಹೆಯನ್ನು ಹೇಳ್ತಾ ಇದ್ದೀನಿ. ಕ್ವಶನ್ ಮಾರ್ಕ್ ಇಟ್ಟು. ಬಿಲ್ಗೇಟ್ಸು ಈ ಲೈಂಗಿಕ ದ್ವೀಪಕ್ಕೆ ಹೋಗಿ ಬೆಳಿಗ್ಗೆ ತಿಂಡಿ ಮಾಡಿದ್ನೋ, ಮಧ್ಯಾಹ್ನದ ಊಟ ಮಾಡಿದ್ನೋ, ಅಥವಾ ರಾತ್ರಿ ಡಿನ್ನರ್ ಮಾಡಿ ಅಲ್ಲೇ ಮಲಗೆದ್ದು ಬಂದೋ ಗೊತ್ತಿಲ್ಲ. ಅವನು ಅಲ್ಲಿಂದ ಬಂದ ನಂತರ ಈ ಎಪ್ಸ್ಟೀನು ಆ ವಿಡಿಯೋವನ್ನು ಮಾಡಿಕೊಂಡು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದ, ಕಾಲಕ್ಕೆ ಬೇಕಾಗುತ್ತೆ ಅಂತ. ಆ ವಿಡಿಯೋವನ್ನು ತನ್ನ ವಶದಲ್ಲಿರಿಸಿ ಇಮೇಲ್ ಮುಖಾಂತರ ಸಂವಹನ ಮಾಡ್ತಾ ಇದ್ದ. ಈಗ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾರೆ ಕೆಲವರು, ರೆಕಾರ್ಡ್ ಮಾಡಿಕೊಳ್ಳೋದಿಲ್ಲ ಅನ್ನೋ ಭ್ರಮೆ. ಆ ಸಂದರ್ಭದಲ್ಲಿ ಆತ ಇಮೇಲ್ ಕೂಡ ಅದೇ ತರಹದ ಒಂದು ಸಂವಹನ ಮೂಲ ಆಗಿತ್ತೇನೋ, ಅದರಲ್ಲಿ ಮಾತನಾಡ್ತಾ ಇದ್ದಂತೆ. ನೀವು ಬಂದ್ರಿ, ಇಲ್ಲೊಂದಷ್ಟು ಸಾಧನೆ ಮಾಡಿ ಹೋದ್ರಿ, ಆ ಸಾಧನೆಗಳೆಲ್ಲವೂ ನನ್ನ ಸಾಧನದಲ್ಲಿ ಭದ್ರವಾಗಿದೆ ಅಂತ ಹೇಳಿದ್ನೋ ಏನೋ. ಅವನು ಆ ಕಡೆಯಿಂದ ಓ ಮೈ ಗಾಡು ಅಂತ ಎಷ್ಟು ಸತಿ ಹೇಳಿದ್ನ. ಸೊ ಈ ತರಹ ಬ್ಲ್ಯಾಕ್ ಮೇಲಿಗೆ ಬಳಸಿಕೊಳ್ತಾ ಇದ್ದ. ಅಲ್ಲಿ ಮಾಡಲ್ಪಟ್ಟ ಅಷ್ಟು ಕೃತ್ಯಗಳನ್ನು ಇಂಚಿಂಚಾಗಿ ಹಸಿ ಹಸಿಯಾಗಿ, ಯಾವುದೇ ಮಾರ್ಫ್ ಇಲ್ಲದೆ ಹಸಿ ಹಸಿಯಾದ ವಿಡಿಯೋವನ್ನು ತನ್ನ ಕ್ಯಾಮರಾದಲ್ಲಿ ಭದ್ರವಾಗಿ ಇಟ್ಕೊಳ್ತಾ ಇದ್ದ. ಇನ್ನು ರಾತ್ರಿ ಹೊತ್ತಲ್ಲಿ ನೋಡೋದಕ್ಕಲ್ಲ, ರಾತ್ರಿ ಹೊತ್ತಲ್ಲಿ ಅವನಿಗೆ ಕಳಿಸಿ ಪೀಕೋದಿಕ್ಕೆ. ಗಣ್ಯರ ಕೈಯಲ್ಲಿದ್ದ ಅಷ್ಟು ಬಿಲಿಯನ್ಗಳು ಇವನು ಕೈವಶ ಆಗ್ತಾ ಇತ್ತು. ಮನುಷ್ಯ ಭಯಪಡೋದು ಯಾವುದಕ್ಕೆ? ಇನ್ನೇನು ಬೀಳ್ತೀನಿ ಅಂದರೆ ಸಾಯ್ತೀನಿ ಅನ್ನುವಾಗ, ಇನ್ನೇನು ನನ್ನ ಮಾನ ಹೋಗುತ್ತೆ ಅನ್ನುವಾಗ, ಈ ಎರಡು ವಿಚಾರದಲ್ಲಿ ಮನುಷ್ಯ ಭಯಪಡ್ತಾನೆ. ಈ ಭಯವನ್ನೇ ಬಂಡವಾಳ ಮಾಡ್ಕೊಂಡ ಅವನು ಎಪ್ಸ್ಟೀನು. ಎಲ್ಲ ತರಹದ ದಾರಿದ್ರ್ಯಗಳನ್ನು ಕೂಡ ನೋಡಿದ್ನಲ್ಲ ಆತ. ಬಡತನ ಅನ್ನೋದಿದೆಯಲ್ಲ, ಮನುಷ್ಯನ ಮ್ಯಾಕ್ಸಿಮಮ್ ಕಷ್ಟಗಳನ್ನು ತೋರಿಸುತ್ತೆ. ಒಳ್ಳೆ ಪಥಗಳನ್ನು ಕೂಡ ತೋರಿಸಿರುತ್ತೆ, ಕೆಟ್ಟ ದಾರಿಗಳನ್ನು ತೋರಿಸಿರುತ್ತೆ, ಅತ್ಯಂತ ಕ್ರೂಯಲ್ ಆದಂತಹ ಜೀವನವನ್ನು ಕೂಡ ಆತನಿಗೆ ಕಲಿಸಿರುತ್ತೆ, ಪಾಠಗಳನ್ನು. ಅವೆಲ್ಲವೂ ಆತನ ತಲೆಯಲ್ಲಿದ್ದರಿಂದಾಗಿ ವಾಮ ಮಾರ್ಗ ಆತನಿಗೆ ಕಷ್ಟ ಆಗಲಿಲ್ಲ. ಕೆಟ್ಟ ಯೋಚನೆಗಳು ತುಂಬ ಕಷ್ಟ ಅನ್ನಿಸ್ಲಿಲ್ಲ ಆತನಿಗೆ. ಎಲ್ಲವನ್ನೂ ಕೂಡ ಒಗ್ಗೂಡಿಸ್ಕೊಂಡ, ಭಂಡು ಧೈರ್ಯ ಮಾಡ್ದ. ಜಗತ್ತಿನಲ್ಲಿ ಇದೊಂದಿದ್ರೆ ಎಲ್ಲವೂ ಸಾಧ್ಯ ಅನ್ಕಂಡ. ಮೈ ಕೊಡವಿ ಎದ್ದು ನಿಂತ. ಮಾಡಿದ ಹಲ್ಕ ಕೆಲಸ ಜೆಂಟ್ಲ್ಮ್ಯಾನ್ ಥರ ಮಾಡವನೆ. ನಿಜಕ್ಕೂ ಕೂಡ ಜಗತ್ತು ನಿರಾಕರಿಸಬೇಕಾದಂತಹ ಘಟನೆ ಇದು. ಇಡೀ ಜಗತ್ತೇ ಕ್ಯಾಕರಿಸಿ ಉಗಿತಾ ಇದೆ ಈ ಒಂದು ಘಟನೆಯ ಬಗ್ಗೆ. ಆದರೆ ಅತ್ಯಂತ ಅಚ್ಚರಿಯ ವಿಚಾರ ಏನು ಅಂದರೆ, ನಮ್ಮ ದೇಶದ ಪ್ರಧಾನಿಯ ಹೆಸರು ಉಲ್ಲೇಖ ಅನ್ನೋ ಚರ್ಚೆ ಆಗ್ತಾ ಇದೆ. ಗ್ಲೋಬಲಿ ಚರ್ಚೆ ಇದು. ಎಲ್ಲೋ ಪೀಣ್ಯದಲ್ಲೋ ಯಶವಂತಪುರದಲ್ಲೋ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.